ಫೈಂಡ್ ದ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ ಟು ಏನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3x ಮೈನಸ್ 12y ಪ್ಲಸ್ 20. ಇದು ಕ್ವಶನ್ನು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ದು ಗೊತ್ತಾಗ್ತಿದೆಯಲ್ವಾ? ಇಂಪಾರ್ಟೆಂಟ್ ಕ್ವಶನ್, ನೀಟಾಗಿ ನೋಡ್ಕೊಳ್ಳಿ, ತುಂಬ ಈಸಿ ಇದೆ. ಯಾವ ಥರ ಮಾಡಬೇಕು? ಫಸ್ಟು ಎಫ್ ಆಫ್ ಎಕ್ಸ್ ಕಾಮ ವೈ ಬರ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಕಾಮ ವೈ ಏನು? ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಮೈನಸ್ 3x ಮೈನಸ್ 12y ಪ್ಲಸ್ 20. ಫಸ್ಟ್ ಏನು ಮಾಡಬೇಕು? ಎಫ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಎಫ್ ಎಕ್ಸ್ ಅಂದರೆ ಏನು? ಡೋ ಎಫ್ ಬೈ ಡೋ ಎಕ್ಸ್ ಅಂತ ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಕ್ಯೂಬ್ಗೆ ಮೈನಸ್ 3 ಇಂಟು ಎಕ್ಸ್ಗೆ 1 ಮೈನಸ್ 0 ಪ್ಲಸ್ 0 ಗೊತ್ತಾಗ್ತಿದೆಯಲ್ವಾ? ಎಫ್ ಎಕ್ಸ್ಗೆ ಆ ಥರ ಮಾಡಬೇಕು. 3x². ಈಗ ನೋಡಿ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? 3x² ಮೈನಸ್ 3. ಈಗ ಅದೇ ಥರ ಎಫ್ ವೈನ ಮಾಡ್ಕೊಳ್ಳಿ. ಎಫ್ನ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಇಲ್ಲಿ ವೈ ಕ್ಯೂಬ್ಗೇನು? ಇಲ್ಲಿ ವೈ ಇಲ್ಲ, 0. ಇಲ್ಲಿ ಮೈನಸ್ 12 ಇಂಟು ವೈಗೆ 1. ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಎಫ್ ವೈ ಈಸ್ ಈಕ್ವಲ್ ಟು 3y² ಮೈನಸ್ 12. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲೆಟ್ ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ತೊಗೋಬೇಕು. ಏನಂತ ತೊಗೋಬೇಕು? ಎಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಎಫ್ ಎಕ್ಸ್ ಅಂದರೆ 3x² ಮೈನಸ್ 3 ಈಸ್ ಈಕ್ವಲ್ ಟು 0 ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಮೈನಸ್ 3 ಈ ಕಡೆ ಹೋದರೆ x² ಈಸ್ ಈಕ್ವಲ್ ಟು 3/3 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗುತ್ತೆ. ಪ್ಲಸ್ ಆರ್ ಮೈನಸ್ √1 ಆಗುತ್ತೆ. ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 1, ಮೈನಸ್ 1. ಈಗೇನು ಮಾಡಬೇಕು? ಆ್ಯಂಡ್ ಲೆಟ್ ನೋಡಿ, ಇದಾದಮೇಲೆ ಇದು ಬರೀರಿ, ಸರಿನಾ? ಇದಾದಮೇಲೆ ಇದು ಬರೀರಿ. ಹೇಳಿ, ಆ್ಯಂಡ್ ಲೆಟ್ ಎಫ್ ವೈ ಈಸ್ ಈಕ್ವಲ್ ಟು 0. ಎಫ್ ವೈ ಅಂದ್ರೇನು? 3y² ಮೈನಸ್ 12 ಈಸ್ ಈಕ್ವಲ್ ಟು 0, ಅಥವಾ 3y² ಈಸ್ ಈಕ್ವಲ್ ಟು ಮೈನಸ್ 12. ಆ ಕಡೆ ಹೋದರೆ 12/3 ಅಂದರೆ ಎಷ್ಟು? y ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √4 ಅಂದರೆ 2. y ಈಸ್ ಈಕ್ವಲ್ ಟು 2, ಮೈನಸ್ 2 ಗೊತ್ತಾಗ್ತಿದೆಯಲ್ವಾ? ಈಗ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದೇನೆಂದರೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಲಿ, ಅರ್ಥ ಆಯ್ತಲ್ವಾ? ಎಕ್ಸ್ ಮತ್ತು ಯಾವ ಎಕ್ಸ್ ವೈಗೆ ಎಫ್ ಎಕ್ಸು 0 ಆಗುತ್ತೆ ಮತ್ತು ಎಫ್ ಐನೂ 0 ಆಗುತ್ತೆ. ಅದು ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಎಫ್ ಎಕ್ಸ್ 0 ಯಾವಾಗ ಆಗುತ್ತೆ? x1 y ಮೈನಸ್ 1. ಎಕ್ಸಾಂಪಲ್ ಎಕ್ಸಾಕ್ಟಲ್ಲಿ 1 ಹಾಕಿ, ಏನಾಗುತ್ತೆ? ಅದು 3 ಇಂಟು 1² ಅಂದರೆ 3 ಮೈನಸ್ 3 0. ಎಕ್ಸು ಮೈನಸ್ 1 ಹಾಕಿದ್ರೆ 0. ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಮತ್ತು ಮೈನಸ್ 1 ಹಾಕಿದ್ರೆ ಎಫ್ ಎಕ್ಸ್ 0. ಅರ್ಥ ಆಗ್ತಿದೆಯಲ್ವಾ? ಎಫ್ ಎಕ್ಸ್ 0 ಆಗಬೇಕಂದ್ರೆ ವೈ ವ್ಯಾಲ್ಯೂ ಏನಾಗಬೇಕು? ಎಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯಿತು 1 ಮೈನಸ್ 1. ವೈ ವ್ಯಾಲ್ಯೂ ಏನಾಗಬೇಕು? ಅಲ್ಲಲ್ಲ, ಏನಾದರೂ ನಡೆಯುತ್ತೆ. ಯಾಕಂದರೆ ಈ ಎಫ್ ಎಕ್ಸ್ ಇದೆಲ್ಲ ಇಂಡಿಪೆಂಡೆಂಟ್ ಆಫ್ ವೈ. ಅದೇ ಥರ ಎಫ್ ಐ 0 ಆಗೋಕ್ಕೆ ವೈ ವ್ಯಾಲ್ಯೂ ಏನಿರಬೇಕು? 2 ಇದ್ದರೆ 3 ಇಂಟು 2² ಅಂದರೆ 4. 3 4 12, 0 ಆಗುತ್ತೆ. ಮೈನಸ್ 2 ಹಾಕಿದ್ರೆ 3 ಇಂಟು ಮೈನಸ್ 2² ಅಂದರೆ ಅದು 12. ಮೈನಸ್ 2² ಅಂದರೆ ಪ್ಲಸ್ 4. 3 4 12, 12 ಮೈನಸ್ 12 0. ಅಂದರೆ ಈಗ ಎಫ್ ಐ 0 ಆಗಬೇಕು ಅಂದರೆ ವೈ ವ್ಯಾಲ್ಯೂ ಏನಿರಬೇಕು? 2 ಮತ್ತು ಮೈನಸ್ 2. ಎಕ್ಸ್ ವ್ಯಾಲ್ಯೂ ಏನಿರಬೇಕು? ಏನಾದರೂ ಇರ್ಬೋದು. ವೆರಿ ಗುಡ್, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನಂದರೆ ದ ಸ್ಟೇಷ್ನರಿ ಪಾಯಿಂಟ್ಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ದೇರ್ ಫೋರ್ ಹೇಳಿ, ಯಾವುದ್ಯಾವುದು? ಎಕ್ಸ್ ವ್ಯಾಲ್ಯೂ ಏನು? 1, 2. ಈ 1, 2 ಇಂದ ಎಫ್ ಎಕ್ಸು 0 ಆಗುತ್ತೆ, 0 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎರಡು 0 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ 1, 2 ಇಲ್ಲಿಗೆ ಹಾಕಿ, ಏನಾಗುತ್ತೆ? 3 ಇಂಟು ಎಕ್ಸ್ ಜಾಗದಲ್ಲಿ ಏನಾಗಬೇಕು? 1 ಮೈನಸ್ 3. ಇಲ್ಲಿ ವೈ 2 ವೈನೇ ಇಲ್ಲ ಹಾಕೋಕ್ಕೆ. ಅರ್ಥ ಆಗ್ತಿದೆಯಲ್ವಾ? ಎಫ್ ಎಕ್ಸ್ 0 ಕಂಪಲ್ಸರಿ ಆಗುತ್ತೆ ಡ್ಯೂ ಟು 1. ಅದೇ ಥರ ಎಫ್ ಐ 0 2 ಇಂದ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? 1 ಇದಕ್ಕೇನು ಬೇಕಾಗಿರಲ್ಲ, 2 ಇದಕ್ಕೇನು
ಎಫೆಕ್ಟ್ ಮಾಡಲ್ಲ, ಗೊತ್ತಾಗ್ತಿದೆಯಲ್ವಾ? ಆ ಥರ ನಾವೇನು ಮಾಡಬೇಕು ಇಲ್ಲಿ, ಒಂದು 1, 2 1 ಪಾಯಿಂಟು, ಇನ್ನೊಂದು 1, -2 ಹೇಳಿ. 1, ನೆಕ್ಸ್ಟು ನೆಕ್ಸ್ಟು -1, ಆರ್ ದ ಸ್ಟೇಷ್ನರಿ ಪಾಯಿಂಟ್ಸ್ ಅಂತ. ಸ್ಟೇಷ್ನರಿ ಪಾಯಿಂಟ್ಸ್ ಅಂದ್ರೇನು? ಯಾವ ಪಾಯಿಂಟ್ಸಿಂದ ಎಫ್ ಎಕ್ಸು 0 ಆಗುತ್ತೆ, ಯಾವ ಎಕ್ಸ್ ವೈ ವ್ಯಾಲ್ಯೂಗೆ ಎಫ್ ಎಕ್ಸು 0 ಆಗುತ್ತೆ, ಎಫ್ ಐನೂ 0 ಆಗುತ್ತೆ. ಅದಕ್ಕೆ ನಾವು ಸ್ಟೇಷ್ನರಿ ಪಾಯಿಂಟ್ಸ್ ಅನ್ನೋದು. ಅರ್ಥ ಆಯ್ತಲ್ವಾ? ಈಗ ಸ್ಟೇಷ್ನರಿ ಪಾಯಿಂಟ್ಸ್ ಫೈಂಡ್ ಮಾಡಿದ್ಮೇಲೆ ಲೆಟ್ ಎ ಇಸ್ ಈಕ್ವಲ್ ಟು ಎಫ್ ಎಕ್ಸ್ ಎಕ್ಸ್. ಎ ಅಂದರೆ ಎಫ್ ಎಕ್ಸ್ ಎಕ್ಸ್ ಅಂತ ತಗೋಬೇಕು. ಎಫ್ ಎಕ್ಸ್ ಎಕ್ಸ್ ಅಂದ್ರೇನು? ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸು ಹೇಳಿ. 3 × x² ಡಿಫ್ರೆನ್ಷಿಯೇಷನ್ ಏನು? -3 ಆನ್ಸರ್ ಏನು? ಎ ಏನು? 6x. ಬಿ ಎಫ್ ಎಕ್ಸ್ ವೈ. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ. ಎಫ್ ಎಕ್ಸ್ ಅಂದರೆ ಇದೇ ತಾನೇ. ಫಸ್ಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಇಲ್ಲಿ ಬರೀಬೇಕು. ಅದು ಎಫ್ ಎಕ್ಸ್ ಎಕ್ಸ್ ಅಂತ ತಗೋಬೇಕು. ದಟ್ ಈಸ್ ಎ. ಎಫ್ ಎಕ್ಸ್ನ ವಿತ್ ರೆಸ್ಪೆಕ್ಟ್ ಟು ವೈ. ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಆಮೇಲೆ ವಿತ್ ರೆಸ್ಪೆಕ್ಟ್ ಟು ವೈ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ ಎಷ್ಟು ಟರ್ಮ್ ಇದೆ ಇಲ್ಲಿ? 2 ಇದೆ. 0 - 0 ಆನ್ಸರ್ ಏನು? 0. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಎಫ್ ಐನ ವಿತ್ ರೆಸ್ಪೆಕ್ಟ್ ಟು ವೈ ಹೇಳಿ. ಸಿ ಎಫ್ ಐನ ವಿತ್ ರೆಸ್ಪೆಕ್ಟ್ ಟು ವೈ. ಸಿ ಅಂದ್ರೇನು? ಎಫ್ ವೈ ವೈ. ಎಫ್ ಐನ ವಿತ್ ರೆಸ್ಪೆಕ್ಟ್ ಟು ವೈ ಹೇಳಿ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದಾಗ 3 × 2y - 0 ದಟ್ ಈಸ್ 6y. ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕಂದ್ರೆ ನೀವು ಟೇಬಲ್ ಮಾಡ್ಕೋಬೇಕು. ಇಲ್ಲಿ ಸ್ಟೇಷ್ನರಿ ಪಾಯಿಂಟ್ಸ್ ಬರ್ಕೊಳ್ಳಿ ಹೇಳಿ. ಫಸ್ಟ್ ಇಲ್ಲಿ ಎ ಬಿ ಸಿ ಬರ್ಕೊಳ್ಳಿ. ಏನು ಬರ್ಕೊಳ್ಳೋಣ? ಎ ಏನು? ಬಿ ಏನು? ಸಿ ಏನು? ಕೆಳಗಡೆ ಕೆಳಗಡೆ ಇದು ಟೇಬಲ್ ಈ ಥರ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಎ ಬಿ ಸಿ ಬರೆದ್ಬಿಟ್ಟು ಎ ಸಿ - b² ಬರೆದ್ಬಿಟ್ಟು ಕನ್ಕ್ಲೂಷನ್. ಈ ಕಡೆ 2 ಸ್ಟೇಷ್ನರಿ ಪಾಯಿಂಟ್ಸ್. ಆಮೇಲೆ 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 ಇಲ್ಲಿ ಎನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎ ಅಂದ್ರೇನು? ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ ಅದು? ಎ ಅಂದ್ರೇನು? 6x. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? 6 × -1 ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ -1. 6 × -1 ಅಂದರೆ -6. ಬಿ ಏನು? 0. ಇಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಇದೆಯಾ? ಇಲ್ಲ ಅಂದರೆ ಇದು ಏನಿರುತ್ತೆ ಅದು ಬಿ = 2 ಇದ್ದರೆ 2ನೇ. ಆ ಥರ ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನಿರುತ್ತೆ ಅಂದರೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಅಂದರೆ ಕಾನ್ಸ್ಟೆಂಟ್ ಅಂತ. ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂದರೆ ಕಾನ್ಸ್ಟೆಂಟ್. ಅದು ಎಕ್ಸ್ ವೈ ಏನಾದರೂ ಇಲ್ಲಿ ಆನ್ಸರ್ ಏನಿರುತ್ತೆ? ಸೇಮೇ ಇರುತ್ತೆ. ಇಲ್ಲಿ 0ಗೆ ಇಲ್ಲೂ 0, ಇಲ್ಲೂ 0, ಇಲ್ಲೂ 0, ಇಲ್ಲೂ 0. ಅರ್ಥ ಆಯ್ತಲ್ವಾ? ನೆಕ್ಸ್ಟು 6y ಹೇಳಿ. 6 × y ಅಂದರೆ 6y ಅಂದರೆ 6 × 2 ಎಷ್ಟು? 12. ಇಲ್ಲಿ y ಏನು? 6 × -2. ನೆಕ್ಸ್ಟು ಇಲ್ಲಿ y ಏನು? 12. ಇಲ್ಲಿ 6 × -12. ಈಗ ಎ ಸಿ - b² ಮಾಡಬೇಕು. ಮಾಡಿ ಎ ಸಿ - b². ಆಲ್ಫಾ ಎ ಸಿ ಹೊಡ್ಕೊಂಡು ಆಲ್ಫಾ ಎ ಆಲ್ಫಾ ಸಿ -ಆಲ್ಫಾ b² ಕ್ಯಾಲ್ಕುಲೇಟ್. ಫಸ್ಟು ಎ ಏನು? 6, ಬಿ ಏನು? 0, ಸಿ ಏನು? 12. ಇಲ್ಲಿ ಟೈಪ್ ಮಾಡಿ 6a ಸಿ 12 ಬಿ 0 ಹಾಕಿ. ಆನ್ಸರ್ ಏನು ಬರುತ್ತೆ? 72. ಕರೆಕ್ಟ್ ಅಲ್ವಾ? ಈಗ ಎ 6, ಸಿ -12, ಬಿ 0. ಈಗ ಈಕ್ವಲ್ ಹೊಡೀರಿ. ಎ ಅಂದರೆ ಎಷ್ಟು? 6, ಸಿ ಎಷ್ಟು? -12, ಬಿ ಎಷ್ಟು? 0 -72.
ನೆಕ್ಸ್ಟು ಎ ಏನು -6, ಸಿ ಏನು 12, ಬಿ 0. ಎ -6 ಹೊಡೀರಿ, ಸಿ ಜಾಗದಲ್ಲಿ 12, ಬಿ ಜಾಗದಲ್ಲಿ 0, -72. ಆಮೇಲೆ ಎ -6 ಲಾಸ್ಟನ್ನು ಮಾಡ್ಬಿಡ್ತೀನಿ, ಸಿ -12, ಬಿ 0, +72. ಏನು ಬರುತ್ತೆ? -72 +72. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಎ ಸಿ ಮೈನಸ್ ಬಿ ಸ್ಕ್ವೇರು ಏನಾದರೂ ನೆಗೆಟಿವ್ ಬಂದರೆ, ಏನು ಬಂದರೆ ಇದು ನೋಡಿ, ಇದು ಗ್ರೇಟರ್ ದ್ಯಾನ್ 0, ಇದು ಲೆಸ್ ದ್ಯಾನ್ 0, ಇದು ಗ್ರೇಟರ್ ದ್ಯಾನ್ 0. ಯಾವುದು ಲೆಸ್ ದ್ಯಾನ್ 0 ಇರುತ್ತೆ, ಎ ಸಿ ಮೈನಸ್ ಬಿ ಸ್ಕ್ವೇರ್ ಲೆಸ್ ದ್ಯಾನ್ 0 ಬಂದರೆ ಅದಕ್ಕೆ ಸ್ಯಾಡಲ್ ಪಾಯಿಂಟ್ ಅಂತ ಅಂದ್ಕೋಬೇಕು. ಏನಂತ ಅಂದ್ಕೋಬೇಕು? ಸ್ಯಾಡಲ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಗ್ರೇಟರ್ ದ್ಯಾನ್ 0 ಬಂದರೆ ಏನ ಚೆಕ್ ಮಾಡಬೇಕು. ಇಲ್ಲಿ ನೋಡಿ, ಎ ಸಿ ಮೈನಸ್ ಬಿ ಸ್ಕ್ವೇರ್ ಏನಿದೆ? ಗ್ರೇಟರ್ ದ್ಯಾನ್ 0. ಎನ ಚೆಕ್ ಮಾಡಬೇಕು. ಎ ಏನಿದೆ? 0. ಎರಡೂ ಗ್ರೇಟರ್ ದ್ಯಾನ್. ಎ ಸಿ ಮೈನಸ್ ಬಿ ಸ್ಕ್ವೇರ್ ಫಸ್ಟು ಗ್ರೇಟರ್ ದ್ಯಾನ್ 0 ಇರಬೇಕು. ಅದಕ್ಕೆ ರಿಲೇಟೆಡ್ ಎ ಏನಾದರೂ ಗ್ರೇಟರ್ ದ್ಯಾನ್ 0 ಇದ್ದರೆ ಅದಕ್ಕೆ ನಾವೇನಂತೀವಿ? ಮಿನಿಮಮ್ ಪಾಯಿಂಟ್. ಏನಂತ ಹೇಳ್ತೀವಿ? ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಎ ಸಿ ಮೈನಸ್ ಬಿ ಸ್ಕ್ವೇರ್ ಗ್ರೇಟರ್ ದ್ಯಾನ್ 0 ಇದ್ದು, ಪಾಸಿಟಿವ್ ಇದ್ದು, ಎ ಬಂದು ನೆಗೆಟಿವ್ ಅಂದರೆ ಲೆಸ್ ದ್ಯಾನ್ 0 ಇದ್ದರೆ ನಾವು ಅದಕ್ಕೆ ಏನಂತ ಬರ್ಕೋಬೇಕು? ಕನ್ಕ್ಲೂಷನ್ನು ಮ್ಯಾಕ್ಸಿಮಮ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಇಲ್ಲಿ ಮಿನಿಮಮ್ ಪಾಯಿಂಟ್ ಯಾವುದು, ಮ್ಯಾಕ್ಸಿಮಮ್ ಪಾಯಿಂಟ್ ಯಾವುದು? ಇದು ಮಿನಿಮಮ್ ಪಾಯಿಂಟು, ಇದು ಮ್ಯಾಕ್ಸಿಮಮ್ ಪಾಯಿಂಟ್. ಅರ್ಥ ಆಗ್ತಿದೆಯಲ್ವಾ? ಲಾಸ್ಟಲ್ಲಿ ಬರೆದುಬಿಡ್ಬೇಕು. ಮ್ಯಾಕ್ಸಿಮಮ್ ಆಫ್ ಎಫ್ ಆಫ್ ಎಕ್ಸ್ ವೈ, ಮಿನಿಮಮ್ ಆಫ್ ಎಫ್ ಆಫ್ ಎಕ್ಸ್ ವೈ ಅಂತ ಬರ್ಕೋಬೇಕು. ಸರಿನಾ? ಹೆಂಗೆ ಬರೀತೀರಾ ಹೇಳಿ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಅರ್ಥ ಆಗ್ತಿದೆಯಲ್ವಾ? ಈಸ್ ಈಕ್ವಲ್ ಟು ಯಾವ ಪಾಯಿಂಟಲ್ಲಿ ಇರೋದು ಮ್ಯಾಕ್ಸಿಮಮ್ಮು? -1 ಕಾಮ. ಈಗ ಎಫ್ ಆಫ್ ಎಕ್ಸ್ ಕಾಮ ವೈ ಅಂದರೆ ಇದೇ ತಾನೆ. ಎಕ್ಸ್ ಜಾಗದಲ್ಲಿ ಏನಾಗಬೇಕು? -1, ವೈ ಜಾಗದಲ್ಲಿ -2. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಿ, ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೊಳ್ಳಿ. x³ + y³ -3x - 12y + 20 ಅಂತ ಟೈಪ್ ಮಾಡಿ. x³ + y³ -3x - 12y + 20. Calculate. X value -1, y value -2. ಆನ್ಸರ್ 38. ಏನು ಬಂತು ಆನ್ಸರು? 38. ನೆಕ್ಸ್ಟು ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ. ಇಲ್ಲಿ ನೋಡಿ, ಮಿನಿಮಮ್ಮು ಯಾವುದು ಪಾಯಿಂಟ್ಗೆ? 1, 2. ಎಫ್ ಆಫ್ 1, 2. ಈಗ ಎಫ್ ಆಫ್ ಎಕ್ಸ್ ಕಾಮ ವೈ ಇದೆಯಲ್ವಾ, ಅಲ್ಲಿ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 2 ಕೊಡಿ. ಎಕ್ಸ್ ಜಾಗದಲ್ಲಿ 1, ವೈ ಜಾಗದಲ್ಲಿ 2. ಎಷ್ಟು ಬರುತ್ತೆ ಆನ್ಸರು? 2. ಅಷ್ಟೇ. ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಸ್ಟಲ್ಲಿ ಬೇಕಾದರೆ ಬರೀರಿ. ದಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 338 ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇಸ್ 2. ಗೊತ್ತಾಗ್ತಿದೆಯಲ್ವಾ?